ಮೊದಲ ದಿನ ಅಧಿವೇಶನ ಸಂಬಂಧಪಟ್ಟ ಕರ್ನಾಟಕದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವಿಲ್ಲಿ ಅಧಿವೇಶನ ನಡೆಸುವಂಥದ್ದು. ನಮ್ಮ ಪ್ರಥಮ ಆದ್ಯತೆ ಉತ್ತರ ಕರ್ನಾಟಕದಲ್ಲಿ ರೈತರುಗಳ ಸಮಸ್ಯೆಗಳೇನಿದ್ದಾವೆ, ಬೇರೆ ಜನಸಾಮಾನ್ಯರ ಸಮಸ್ಯೆಗಳೇನಿದ್ದಾವೆ, ಮತ್ತು ನಮ್ಮ ಕೂಲಿ ಕಾರ್ಮಿಕರ ಸಮಸ್ಯೆಗಳೇನಿದ್ದಾವೆ, ಯಾರು ಸಮಾಜಕ್ಕೆ ತುಳಿತಕ್ಕೆ ಒಳಪಟ್ಟಿರ್ತಾರೆ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದೇ ನಮ್ಮ ಪ್ರಥಮ ಆದ್ಯತೆ. ಅದನ್ನು ಸಮರ್ಪಕವಾಗಿ ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಡಳಿತ ಯಂತ್ರವೇ ಕುಸಿತೋಗಿದೆ ಅಂತ ಹೇಳಿ ವಿಪಕ್ಷದವರು ಬಿಜೆಪಿ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ. ಜೊತೆಗೆ ನಾಳೆ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇದೆಯಲ್ರಿ? ಸುಮ್ಮನೆ ಎಲ್ಲಾನು ರಾಜಕಾರಣ ಮಾಡೋಕ್ಕೆ ಅವ್ರು ಅದು ಮಾಡೋಕ್ಕೆ ಅದು ಸದನ ಬಳಸ್ಕೊಂಡ್ರೆ ಜನ ಈಗಲೇ ಎತ್ತಿ 60 ಸೀಟ್ ಗಿಳಿಸವ್ರೆ. ನೆಕ್ಸ್ಟ್ ಇದೇ ತರ ಮುಂದುವರೆದ್ರೆ 20 ಸೀಟು ಗೆಲ್ಲಲ್ಲ ಬಿಜೆಪಿ. ನಾಳೆ ಪ್ರತಿಭಟನೆ ಕೂಡ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು. ಏನ್ ಬಗ್ಗೆ? ನಾಳೆ ರೈತರ ವಿಚಾರವಾಗಿ ರೈತರ ಬೆಂಬಲಕ್ಕೆ ನಿಂತು ಸರ್ಕಾರದ ವಿರುದ್ಧ, ಸರ್ಕಾರ ರೈತರ ವಿರುದ್ಧ ತಗೊಂಡಂತ ಧೋರಣೆಗಳ ವಿರುದ್ಧ ಕ್ರಮ. ಯಾವ್ದು ಧೋರಣೆ ಹೇಳ್ರಿ ನೀವೇ ಸರಿಯಾಗಿ. ನೀವು ಅವ್ರು ಏನ್ ಹೇಳ್ತೀರಾ ಅದನ್ನ ನಾನು ವಾಪಸ್ ಕೇಳ್ತೀನಿ. ನೀವು ಅವ್ರನ್ನೇ ಕೇಳಿ ಏನ್ ವಾಪಸ್ ಧೋರಣೆ ಅಂತ. ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದೀವಿ. ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗೌರ್ಮೆಂಟ್ 2600 ರೂಪಾಯಿ 400 ರೂಪಾಯಿ ಫಿಕ್ಸ್ ಮಾಡಿರೋದು. ಅವ್ರು ಕೊಡ್ಬೇಕಲ್ಲ. ಅವ್ರು ಕೊಡಬೇಡ ಅಂದ್ರೂ ನಾವು ಕೊಡ್ತಾ ಇದೀವಿ. 240 ರೂಪಾಯಿ ಅದೇನು ಚೀಲಕ್ಕೆ ಮತ್ತೆ ಕೂಲಿಗೆ ಲೋಡ್ ಮಾಡೋಕ್ಕೆ, ಅನ್ಲೋಡ್ ಮಾಡೋಕ್ಕೆ, ಟ್ರಾನ್ಸ್ಪೋರ್ಟ್ಗೆಲ್ಲ ನಾವು ಕೊಡ್ತಾ ಇದೀವಿ ದುಡ್ಡು. ಬಿಜೆಪಿ ಅವರು ಸೆಂಟ್ರಲ್ ಗೌರ್ಮೆಂಟ್ 1 ರೂಪಾಯಿ ಕೊಟ್ಟಿಲ್ಲ ಇವತ್ತು ತನಕ. ಅದನ್ನು ಹೋಗಿ ಅವ್ರಿಗೆ ಯೋಗ್ಯತೆ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ದುಡ್ಡು ಬಿಡುಗಡೆ ಮಾಡಕ್ಕೆ ಹೇಳಿ ರೈತರ ಬಗ್ಗೆ. ಇಡೀ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟವೇ ಅವ್ರಿಗೆ ಏನಾದ್ರು ಅಸ್ತ್ರ ಆಗ್ಬೋದು. ಆಂತರಿಕ ಕಚ್ಚಾಟನೂ ಇಲ್ಲ, ಬಹಿರಂಗ ಬೆಳವಣಿಗೆಗಳು ಯಾವ್ದು ಏನ್ ದೆಹಲಿ ಬೆಳವಣಿಗೆ ಏನಾಗುತ್ತೆ? ನಾಟಿ ಕೋಳಿ ಇಡ್ಲಿಯಿಂದ ಎಲ್ಲ ಇಬ್ಬರ ನಡುವಿನ ಮನಸ್ಸು ಒಂದಾಯ್ತಾ ಅಂತ. ಕೋಳಿ ಇಷ್ಟ ಬಂದ್ರೆ ನಾಟಿ ಕೋಳಿ ತಿಂತಾರೆ. ಬೇರೆ ಯಾರಾದ್ರೂ ಬೇರೆ ಪಕ್ಷದವ್ರು ಮಣ್ಣು ತಿನ್ನೋದ್ರೆ ಮಣ್ಣು ತಿಂತಾರೆ. ನಾವೇನ್ ಮಾಡಕ್ಕಾಯ್ತದೆ? ಹೈಕಮಾಂಡ್ ಯಾವತ್ ತನಕ ಹೇಳ್ತದೆ ಇದೇ ಮುಂದುವರಿತದೆ ಅಷ್ಟೇ. 2.5 ವರ್ಷದವರೆಗೂ ಇದೇ ಸೂತ್ರ ಗೊತ್ತಿಲ್ಲ ನನಗೆ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನೀವು ಹೈಕಮಾಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಚಿವರಾದಂತಹ ಬೈರತಿ ಸುರೇಶ್ ಅವರ ಮಾತು. ಈ ಬಾರಿಯ ಅಧಿವೇಶನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊದಲ ದಿನ ಅಧಿವೇಶನ ಸಂಬಂಧಪಟ್ಟ ಕರ್ನಾಟಕದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವಿಲ್ಲಿ ಅಧಿವೇಶನ ನಡೆಸುವಂಥದ್ದು. ನಮ್ಮ ಪ್ರಥಮ ಆದ್ಯತೆ ಉತ್ತರ ಕರ್ನಾಟಕದಲ್ಲಿ ರೈತರುಗಳ ಸಮಸ್ಯೆಗಳೇನಿದ್ದಾವೆ, ಬೇರೆ ಜನಸಾಮಾನ್ಯರ ಸಮಸ್ಯೆಗಳೇನಿದ್ದಾವೆ, ಮತ್ತು ನಮ್ಮ ಕೂಲಿ ಕಾರ್ಮಿಕರ ಸಮಸ್ಯೆಗಳೇನಿದ್ದಾವೆ, ಯಾರು ಸಮಾಜಕ್ಕೆ ತುಳಿತಕ್ಕೆ ಒಳಪಟ್ಟಿರ್ತಾರೆ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದೇ ನಮ್ಮ ಪ್ರಥಮ ಆದ್ಯತೆ. ಅದನ್ನು ಸಮರ್ಪಕವಾಗಿ ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಡಳಿತ ಯಂತ್ರವೇ ಕುಸಿತೋಗಿದೆ ಅಂತ ಹೇಳಿ ವಿಪಕ್ಷದವರು ಬಿಜೆಪಿ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ. ಜೊತೆಗೆ ನಾಳೆ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇದೆಯಲ್ರಿ? ಸುಮ್ಮನೆ ಎಲ್ಲಾನು ರಾಜಕಾರಣ ಮಾಡೋಕ್ಕೆ ಅವ್ರು ಅದು ಮಾಡೋಕ್ಕೆ ಅದು ಸದನ ಬಳಸ್ಕೊಂಡ್ರೆ ಜನ ಈಗಲೇ ಎತ್ತಿ 60 ಸೀಟ್ ಗಿಳಿಸವ್ರೆ. ನೆಕ್ಸ್ಟ್ ಇದೇ ತರ ಮುಂದುವರೆದ್ರೆ 20 ಸೀಟು ಗೆಲ್ಲಲ್ಲ ಬಿಜೆಪಿ. ನಾಳೆ ಪ್ರತಿಭಟನೆ ಕೂಡ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು. ಏನ್ ಬಗ್ಗೆ? ನಾಳೆ ರೈತರ ವಿಚಾರವಾಗಿ ರೈತರ ಬೆಂಬಲಕ್ಕೆ ನಿಂತು ಸರ್ಕಾರದ ವಿರುದ್ಧ, ಸರ್ಕಾರ ರೈತರ ವಿರುದ್ಧ ತಗೊಂಡಂತ ಧೋರಣೆಗಳ ವಿರುದ್ಧ ಕ್ರಮ. ಯಾವ್ದು ಧೋರಣೆ ಹೇಳ್ರಿ ನೀವೇ ಸರಿಯಾಗಿ. ನೀವು ಅವ್ರು ಏನ್ ಹೇಳ್ತೀರಾ ಅದನ್ನ ನಾನು ವಾಪಸ್ ಕೇಳ್ತೀನಿ. ನೀವು ಅವ್ರನ್ನೇ ಕೇಳಿ ಏನ್ ವಾಪಸ್ ಧೋರಣೆ ಅಂತ. ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದೀವಿ. ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗೌರ್ಮೆಂಟ್ 2600 ರೂಪಾಯಿ 400 ರೂಪಾಯಿ ಫಿಕ್ಸ್ ಮಾಡಿರೋದು. ಅವ್ರು ಕೊಡ್ಬೇಕಲ್ಲ. ಅವ್ರು ಕೊಡಬೇಡ ಅಂದ್ರೂ ನಾವು ಕೊಡ್ತಾ ಇದೀವಿ. 240 ರೂಪಾಯಿ ಅದೇನು ಚೀಲಕ್ಕೆ ಮತ್ತೆ ಕೂಲಿಗೆ ಲೋಡ್ ಮಾಡೋಕ್ಕೆ, ಅನ್ಲೋಡ್ ಮಾಡೋಕ್ಕೆ, ಟ್ರಾನ್ಸ್ಪೋರ್ಟ್ಗೆಲ್ಲ ನಾವು ಕೊಡ್ತಾ ಇದೀವಿ ದುಡ್ಡು. ಬಿಜೆಪಿ ಅವರು ಸೆಂಟ್ರಲ್ ಗೌರ್ಮೆಂಟ್ 1 ರೂಪಾಯಿ ಕೊಟ್ಟಿಲ್ಲ ಇವತ್ತು ತನಕ. ಅದನ್ನು ಹೋಗಿ ಅವ್ರಿಗೆ ಯೋಗ್ಯತೆ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ದುಡ್ಡು ಬಿಡುಗಡೆ ಮಾಡಕ್ಕೆ ಹೇಳಿ ರೈತರ ಬಗ್ಗೆ. ಇಡೀ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟವೇ ಅವ್ರಿಗೆ ಏನಾದ್ರು ಅಸ್ತ್ರ ಆಗ್ಬೋದು. ಆಂತರಿಕ ಕಚ್ಚಾಟನೂ ಇಲ್ಲ, ಬಹಿರಂಗ ಬೆಳವಣಿಗೆಗಳು ಯಾವ್ದು ಏನ್ ದೆಹಲಿ ಬೆಳವಣಿಗೆ ಏನಾಗುತ್ತೆ? ನಾಟಿ ಕೋಳಿ ಇಡ್ಲಿಯಿಂದ ಎಲ್ಲ ಇಬ್ಬರ ನಡುವಿನ ಮನಸ್ಸು ಒಂದಾಯ್ತಾ ಅಂತ. ಕೋಳಿ ಇಷ್ಟ ಬಂದ್ರೆ ನಾಟಿ ಕೋಳಿ ತಿಂತಾರೆ. ಬೇರೆ ಯಾರಾದ್ರೂ ಬೇರೆ ಪಕ್ಷದವ್ರು ಮಣ್ಣು ತಿನ್ನೋದ್ರೆ ಮಣ್ಣು ತಿಂತಾರೆ. ನಾವೇನ್ ಮಾಡಕ್ಕಾಯ್ತದೆ? ಹೈಕಮಾಂಡ್ ಯಾವತ್ ತನಕ ಹೇಳ್ತದೆ ಇದೇ ಮುಂದುವರಿತದೆ ಅಷ್ಟೇ. 2.5 ವರ್ಷದವರೆಗೂ ಇದೇ ಸೂತ್ರ ಗೊತ್ತಿಲ್ಲ ನನಗೆ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನೀವು ಹೈಕಮಾಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಚಿವರಾದಂತಹ ಬೈರತಿ ಸುರೇಶ್ ಅವರ ಮಾತು. ಈ ಬಾರಿಯ ಅಧಿವೇಶನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊದಲ ದಿನ ಅಧಿವೇಶನ ಸಂಬಂಧಪಟ್ಟ ಕರ್ನಾಟಕದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವಿಲ್ಲಿ ಅಧಿವೇಶನ ನಡೆಸುವಂಥದ್ದು. ನಮ್ಮ ಪ್ರಥಮ ಆದ್ಯತೆ ಉತ್ತರ ಕರ್ನಾಟಕದಲ್ಲಿ ರೈತರುಗಳ ಸಮಸ್ಯೆಗಳೇನಿದ್ದಾವೆ, ಬೇರೆ ಜನಸಾಮಾನ್ಯರ ಸಮಸ್ಯೆಗಳೇನಿದ್ದಾವೆ, ಮತ್ತು ನಮ್ಮ ಕೂಲಿ ಕಾರ್ಮಿಕರ ಸಮಸ್ಯೆಗಳೇನಿದ್ದಾವೆ, ಯಾರು ಸಮಾಜಕ್ಕೆ ತುಳಿತಕ್ಕೆ ಒಳಪಟ್ಟಿರ್ತಾರೆ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದೇ ನಮ್ಮ ಪ್ರಥಮ ಆದ್ಯತೆ. ಅದನ್ನು ಸಮರ್ಪಕವಾಗಿ ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಡಳಿತ ಯಂತ್ರವೇ ಕುಸಿತೋಗಿದೆ ಅಂತ ಹೇಳಿ ವಿಪಕ್ಷದವರು ಬಿಜೆಪಿ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ. ಜೊತೆಗೆ ನಾಳೆ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇದೆಯಲ್ರಿ? ಸುಮ್ಮನೆ ಎಲ್ಲಾನು ರಾಜಕಾರಣ ಮಾಡೋಕ್ಕೆ ಅವ್ರು ಅದು ಮಾಡೋಕ್ಕೆ ಅದು ಸದನ ಬಳಸ್ಕೊಂಡ್ರೆ ಜನ ಈಗಲೇ ಎತ್ತಿ 60 ಸೀಟ್ ಗಿಳಿಸವ್ರೆ. ನೆಕ್ಸ್ಟ್ ಇದೇ ತರ ಮುಂದುವರೆದ್ರೆ 20 ಸೀಟು ಗೆಲ್ಲಲ್ಲ ಬಿಜೆಪಿ. ನಾಳೆ ಪ್ರತಿಭಟನೆ
ಪ್ರತಿಭಟನೆ ಕೂಡ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು ಏನ್ ಬಗ್ಗೆ ನಾಳೆ ರೈತರ ವಿಚಾರವಾಗಿ ಆ ರೈತರ ಬೆಂಬಲಕ್ಕೆ ನಿಂತು ಸರ್ಕಾರದ ವಿರುದ್ಧ ಸರ್ಕಾರ ರೈತರ ವಿರುದ್ಧ ತಗೊಂಡಂತ ಧೋರಣೆಗಳ ವಿರುದ್ಧ ಕ್ರಮ. ಯಾವ್ದು ಧೋರಣೆ ಹೇಳ್ರಿ ನೀವೇ ಸರಿಯಾಗಿ. ನೀವು ಅವ್ರು ಏನ್ ಹೇಳ್ತೀರಾ ಅದನ್ನ ನಾನು ವಾಪಸ್ ಕೇಳ್ತೀನಿ. ನೀವು ಅವ್ರನ್ನೇ ಕೇಳಿ ಏನ್ ವಾಪಸ್ ಧೋರಣೆ ಅಂತ. ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದೀವಿ. ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗೌರ್ಮೆಂಟ್ 2600 ರೂಪಾಯಿ 400 ರೂಪಾಯಿ ಫಿಕ್ಸ್ ಮಾಡಿರೋದು. ಅವ್ರು ಕೊಡ್ಬೇಕಲ್ಲ, ಅವ್ರು ಕೊಡಬೇಡ ಅಂದ್ರೂ ನಾವು ಕೊಡ್ತಾ ಇದೀವಿ. 240 ರೂಪಾಯಿ ಅದೇನು ಆ ಚೀಲಕ್ಕೆ ಮತ್ತೆ ಕೂಲಿಗೆ ಲೋಡ್ ಮಾಡೋಕ್ಕೆ ಅನ್ಲೋಡ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟ್ಗೆಲ್ಲ ನಾವು ಕೊಡ್ತಾ ಇದೀವಿ ದುಡ್ಡು. ಬಿಜೆಪಿ ಅವರು ಸೆಂಟ್ರಲ್ ಗೌರ್ಮೆಂಟ್ 1 ರೂಪಾಯಿ ಕೊಟ್ಟಿಲ್ಲ ಇವತ್ತು ತನಕ. ಅದನ್ನ ಹೋಗಿ ಅವ್ರಿಗೆ ಯೋಗ್ಯತೆ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ದುಡ್ಡು ಬಿಡುಗಡೆ ಮಾಡಕ್ಕೆ ಹೇಳಿ ರೈತರ ಬಗ್ಗೆ. ಇಡೀ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟವೇ ಅವ್ರಿಗೆ ಏನಾದ್ರು ಅಸ್ತ್ರ ಆಗ್ಬೋದು. ಆಂತರಿಕ ಕಚ್ಚಾಟನೂ ಇಲ್ಲ, ಬಹಿರಂಗ ಬೆಳವಣಿಗೆಗಳು ಯಾವ್ದು ಏನ್ ದೆಹಲಿ ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿ. ನಾಟಿ ಕೋಳಿ ಇಡ್ಲಿಯಿಂದ ಎಲ್ಲ ಇಬ್ಬರ ನಡುವಿನ ಮನಸ್ಸು ಒಂದಾಯ್ತಾ ಅಂತ. ನಾಟಿ ಕೋಳಿ ಇಷ್ಟ ಬಂದ್ರೆ ನಾಟಿ ಕೋಳಿ ತಿಂತಾರೆ, ಬೇರೆ ಯಾರಾದ್ರೂ ಬೇರೆ ಪಕ್ಷದವ್ರು ಮಣ್ಣು ತಿನ್ನೋದಿದ್ರೆ ಮಣ್ಣು ತಿಂತಾರೆ. ನಾವೇನ್ ಮಾಡಕ್ಕಾಗಲ್ಲ. ಹೈಕಮಾಂಡ್ ಯಾವತ್ ತನಕ ಹೇಳ್ತದೆ ಇದೇ ಮುಂದುವರಿತದೆ ಅಷ್ಟೇ. 2.5 ವರ್ಷದವರೆಗೂ ಇದೇ ಸೂತ್ರನೇ ಇರುತ್ತೆ. ಗೊತ್ತಿಲ್ಲ ನನ್ಗೆ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನೀವು ಹೈಕಮಾಂಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಚಿವರಾದಂತಹ ಬೈರತಿ ಸುರೇಶ್ ಅವರ ಮಾತು. ಈ ಬಾರಿಯ ಅಧಿವೇಶನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಮೊದಲ ದಿನ ಅಧಿವೇಶನ ಸಂಬಂಧಪಟ್ಟ ಕರ್ನಾಟಕದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವಿಲ್ಲಿ ಅಧಿವೇಶನ ನಡೆಸುವಂಥದ್ದು. ನಮ್ಮ ಪ್ರಥಮ ಆದ್ಯತೆ ಉತ್ತರ ಕರ್ನಾಟಕದಲ್ಲಿ ರೈತರುಗಳ ಸಮಸ್ಯೆಗಳೇನಿದ್ದಾವೆ, ಬೇರೆ ಜನಸಾಮಾನ್ಯರ ಸಮಸ್ಯೆಗಳೇನಿದ್ದಾವೆ, ಮತ್ತು ನಮ್ಮ ಕೂಲಿ ಕಾರ್ಮಿಕರ ಸಮಸ್ಯೆಗಳೇನಿದ್ದಾವೆ, ಯಾರು ಸಮಾಜಕ್ಕೆ ತುಳಿತಕ್ಕೆ ಒಳಪಟ್ಟಿರ್ತಾರೆ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದೇ ನಮ್ಮ ಪ್ರಥಮ ಆದ್ಯತೆ. ಅದನ್ನು ಸಮರ್ಪಕವಾಗಿ ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಡಳಿತ ಯಂತ್ರವೇ ಕುಸಿತೋಗಿದೆ ಅಂತ ಹೇಳಿ ವಿಪಕ್ಷದವರು ಬಿಜೆಪಿ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ. ಜೊತೆಗೆ ನಾಳೆ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇದೆಯಲ್ರಿ? ಸುಮ್ಮನೆ ಎಲ್ಲಾನು ರಾಜಕಾರಣ ಮಾಡೋಕ್ಕೆ ಅವ್ರು ಅದು ಮಾಡೋಕ್ಕೆ ಅದು ಸದನ ಬಳಸ್ಕೊಂಡ್ರೆ ಜನ ಈಗಲೇ ಎತ್ತಿ 60 ಸೀಟ್ ಗಿಳಿಸವ್ರೆ. ನೆಕ್ಸ್ಟ್ ಇದೇ ತರ ಮುಂದುವರೆದ್ರೆ 20 ಸೀಟು ಗೆಲ್ಲಲ್ಲ ಬಿಜೆಪಿ. ನಾಳೆ ಪ್ರತಿಭಟನೆ ಕೂಡ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು. ಏನ್ ಬಗ್ಗೆ ನಾಳೆ ರೈತರ ವಿಚಾರವಾಗಿ ಆ ರೈತರ ಬೆಂಬಲಕ್ಕೆ ನಿಂತು ಸರ್ಕಾರದ ವಿರುದ್ಧ ಸರ್ಕಾರ ರೈತರ ವಿರುದ್ಧ ತಗೊಂಡಂತ ಧೋರಣೆಗಳ ವಿರುದ್ಧ ಕ್ರಮ. ಯಾವ್ದು ಧೋರಣೆ ಹೇಳ್ರಿ ನೀವೇ ಸರಿಯಾಗಿ. ನೀವು ಅವ್ರು ಏನ್ ಹೇಳ್ತೀರಾ ಅದನ್ನ ನಾನು ವಾಪಸ್ ಕೇಳ್ತೀನಿ. ನೀವು ಅವ್ರನ್ನೇ ಕೇಳಿ ಏನ್ ವಾಪಸ್ ಧೋರಣೆ ಅಂತ. ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದೀವಿ. ಮೆಕ್ಕೆಜೋಳಕ್ಕೆ ಸೆಂಟ್ರಲ್ ಗೌರ್ಮೆಂಟ್ 2600 ರೂಪಾಯಿ 400 ರೂಪಾಯಿ ಫಿಕ್ಸ್ ಮಾಡಿರೋದು. ಅವ್ರು ಕೊಡ್ಬೇಕಲ್ಲ, ಅವ್ರು ಕೊಡಬೇಡ ಅಂದ್ರೂ ನಾವು ಕೊಡ್ತಾ ಇದೀವಿ. 240 ರೂಪಾಯಿ ಅದೇನು ಆ ಚೀಲಕ್ಕೆ ಮತ್ತೆ ಕೂಲಿಗೆ ಲೋಡ್ ಮಾಡೋಕ್ಕೆ ಅನ್ಲೋಡ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟ್ಗೆಲ್ಲ ನಾವು ಕೊಡ್ತಾ ಇದೀವಿ ದುಡ್ಡು. ಬಿಜೆಪಿ ಅವರು ಸೆಂಟ್ರಲ್ ಗೌರ್ಮೆಂಟ್ 1 ರೂಪಾಯಿ ಕೊಟ್ಟಿಲ್ಲ ಇವತ್ತು ತನಕ. ಅದನ್ನ ಹೋಗಿ ಅವ್ರಿಗೆ ಯೋಗ್ಯತೆ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ದುಡ್ಡು ಬಿಡುಗಡೆ ಮಾಡಕ್ಕೆ ಹೇಳಿ ರೈತರ ಬಗ್ಗೆ. ಇಡೀ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟವೇ ಅವ್ರಿಗೆ ಏನಾದ್ರು ಅಸ್ತ್ರ ಆಗ್ಬೋದು. ಆಂತರಿಕ ಕಚ್ಚಾಟನೂ ಇಲ್ಲ, ಬಹಿರಂಗ ಬೆಳವಣಿಗೆಗಳು ಯಾವ್ದು ಏನ್ ದೆಹಲಿ ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿ. ನಾಟಿ ಕೋಳಿ ಇಡ್ಲಿಯಿಂದ ಎಲ್ಲ ಇಬ್ಬರ ನಡುವಿನ ಮನಸ್ಸು ಒಂದಾಯ್ತಾ ಅಂತ. ನಾಟಿ ಕೋಳಿ ಇಷ್ಟ ಬಂದ್ರೆ ನಾಟಿ ಕೋಳಿ ತಿಂತಾರೆ, ಬೇರೆ ಯಾರಾದ್ರೂ ಬೇರೆ ಪಕ್ಷದವ್ರು ಮಣ್ಣು ತಿನ್ನೋದಿದ್ರೆ ಮಣ್ಣು ತಿಂತಾರೆ. ನಾವೇನ್ ಮಾಡಕ್ಕಾಗಲ್ಲ. ಹೈಕಮಾಂಡ್ ಯಾವತ್ ತನಕ ಹೇಳ್ತದೆ ಇದೇ ಮುಂದುವರಿತದೆ ಅಷ್ಟೇ. 2.5 ವರ್ಷದವರೆಗೂ ಇದೇ ಸೂತ್ರನೇ ಇರುತ್ತೆ. ಗೊತ್ತಿಲ್ಲ ನನ್ಗೆ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನೀವು ಹೈಕಮಾಂಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಚಿವರಾದಂತಹ ಬೈರತಿ ಸುರೇಶ್ ಅವರ ಮಾತು. ಈ ಬಾರಿಯ ಅಧಿವೇಶನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.